ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ನನ್ನ ಸಂಡೇ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಸಿಂಪಲ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಸ್ಯಾರೀಸ್ನ ನಾನು ನಮ್ಮ ರಿಲೇಟಿವ್ಸ್ ಮದುವೆಗೆ ಥರ್ಸ್ಡೇ ಫ್ರೈಡೇ ಹಾಕೊಂಡು ಹೋಗಿದ್ದೆ. ಅದನ್ನು ನಾನು ಎಳೆ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಫೋಲ್ಡ್ ಮಾಡಿ ಎತ್ತಿಟ್ಕೋತೀನಿ. ನೋಡಿ, ಇವತ್ತು ನಾನು ಪನ್ನೀರ್ ಗ್ರೇವಿ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮೆಂತ್ಯ ಸೊಪ್ಪನ್ನ ನಾನು ಹೇಗೆ ಸ್ಟೋರ್ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ತೊಗೊಬಂದು ಒಂದು 5 to 6 ಡೇಸೇ ಆಯಿತು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಮೆಂತ್ಯ ಸೊಪ್ಪು ತೊಗೊಬಂದಿದ ತಕ್ಷಣ ಅದನ್ನು ಬಿಡಿಸಿ ಈ ಥರ ಜಿಪ್ಲಾಕ್ ಕವರಲ್ಲಿ ಹಾಕಿ ಅದನ್ನು ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ನೀವು ಒಂದು 10 ಡೇಸ್ ನಿಮಗೆ ಹೀಗೆ ಫ್ರೆಶ್ ಆಗಿರುತ್ತೆ. ಇದನ್ನು ನೀವು ಮೆಂತ್ಯ ಬಾತ್ಗೆ ಯೂಸ್ ಮಾಡ್ಕೋಬೋದು. ನೋಡಿ, ನಾನೀಗ ಪನ್ನೀರ್ ಗ್ರೇವಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು 3 ಈರುಳ್ಳಿನ ನಾನು ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸುಮ್ಮನೆ ನಾನು ಬ್ರೀಫಾಗಿ ಬೇಗ ಹೇಳ್ಕೊಂಡು ಹೋಗ್ತೀನಿ ನಾನು ಹೇಗೆ ಈ ರೆಸಿಪಿನ ಮಾಡಿದೆ ಅಂತ. ನೋಡಿ, ಒಂದು 3 ಆನಿಯನ್ಸ್ನ ನಾನು ಕಟ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡ್ಕೋತೀನಿ. ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರ ಕಡಿಮೆನೇ ಇರಲಿ, ಮಕ್ಕಳು ತಿನ್ನಬೇಕಲ್ಲ ಅಂತ. ಮತ್ತು ನಾವು ಅಚ್ಕಾರದ ಪುಡಿ, ಗರಂ ಮಸಾಲ ಎಲ್ಲ ಹಾಕೋದ್ರಿಂದ ಮತ್ತೆ ಇನ್ನೂ ಖಾರ ಜಾಸ್ತಿ ಆಗುತ್ತೆ. ಅದಕ್ಕೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು 3 ಟೊಮೆಟೊನ ಹಾಕಿ ಎಲ್ಲನೂ ಚೆನ್ನಾಗಿ ರಾ ಸ್ಮೆಲ್ ಹೋಗೋ ಗಂಟ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲ ಫ್ರೈ ಮಾಡಿ ಆಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದು ನಮ್ಮ ಸಂಡೇ ಸ್ಪೆಷಲ್ಲು, ಯಾಕಂದರೆ ನಾವು ನಮ್ಮ ಮನೇಲಿ ನಾನ್ ವೆಜ್ ಮಾಡೋದಿಲ್ಲ. ಸೊ ಸಂಡೇ ನಾನು ಈ ಥರ ಪನ್ನೀರ್ ಗ್ರೇವಿ, ಇಲ್ಲಿದ್ರೆ ಮಶ್ರೂಮ್ಸ್ ಗ್ರೇವಿ ಏನಾದರೂ ಒಂದು ಮಾಡ್ತಾಯಿರ್ತೀನಿ. ನಾವು ನಾನ್ ವೆಜ್ ನಮ್ಮ ಮನೇಲಿ ಮಾಡೋದಿಲ್ಲ. ಅದಕ್ಕೆ ನಾನು ವೆಜ್ ರೆಸಿಪೀಸ್ನೇ ನಾನು ತೋರಿಸ್ತೀನಿ. ನೋಡಿ, ಈಗ ಇದೆಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ನೋಡಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಜಾರ್ಗೆ ಹಾಕೋತೀನಿ. ಇದನ್ನೆಲ್ಲ ಚೆನ್ನಾಗಿ ನೀವು ಫ್ರೈ ಮಾಡಿ ಆಮೇಲೆ ನೀವು ಗ್ರೇವಿ ಮಾಡೋದ್ರಿಂದ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೂ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ, ಗೋಡಂಬಿ ಎಲ್ಲ ಹಾಕಿ ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಯೂಸ್ ಮಾಡ್ತಾರೆ ಗ್ರೇವಿಗೆ. ಇಲ್ಲಿ ನಾನು ಸಿಂಪಲ್ಲಾಗಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಆಮೇಲೆ ನಾವು ನೋಡಿ, ಈಗ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. 3 to 4 ಟೇಬಲ್ ಸ್ಪೂನಷ್ಟು ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಮತ್ತು ನೀವು ಈ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪೌಡ್ರನ್ನ ಆಯಿಲ್ಗೆ ಹಾಕ್ಕೊಂಡ್ರೆ ನಿಮಗೆ ಗ್ರೇವಿ ತುಂಬ ಕಲರಾಗಿ ಬರುತ್ತೆ. ಅದಕ್ಕೆ ಇದನ್ನು ಆಯಿಲ್ಗೆ ನೀವು ಈ ಸ್ಪೈಸಸ್ನ ಹಾಕೋಬೇಕಾಗತ್ತೆ. ಮತ್ತು ಈ ರುಬ್ಬಿದ್ವಲ್ಲ ನಾವು, ಆ ಮಿಶ್ರಣನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾನು ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಗ್ರೇವಿ ಎಲ್ಲ ಈಗ ಇದು ಸ್ವಲ್ಪ ಒಂದು 40% ಬೆಂದ ಮೇಲೆ ನಾವು ಹಸಿ ಬಟಾಣಿನ ಹಾಕೋತೀನಿ. ಇದರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಗೀ ರೈಸ್ ಮಾಡಿದ್ದೆ ನಾನು, ಬಟ್ ಅದು ರೆಸಿಪಿ ನಾನು ಶೇರ್ ಮಾಡಲಿಲ್ಲ. ನೋಡಿ, ಈಗ ನಾನು ಹಸಿ ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹಸಿ ಬಟಾಣಿ ಎಲ್ಲ ಬೆಂದಾದಮೇಲೆ ನಾನು ಲಾಸ್ಟಲ್ಲಿ ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಅದನ್ನು ಕುದಿಯೋಕ್ಕೆ ಬಿಡ್ತೀನಿ ಅಷ್ಟೇ ನಾನು.
ಯಾಕಂದರೆ ನೀವು ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಅದನ್ನು ಬೇಯಿಸೋಕ್ಕೆ ಹೋಗಬಾರ್ದು. ನೋಡಿ ಈಗ ರೆಡಿ ಆಗಿದೆ. ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಗೀ ರೈಸ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ಮತ್ತು ನಾನು ನೆಕ್ಸ್ಟ್ ಡೇ ಮಂಡೇ ಆಗಿರೋದ್ರಿಂದ ನನಗೆ ಬ್ರೇಕ್ಫಾಸ್ಟ್ಗೆ ಈಸಿ ಆಗಲಿ ಅಂತ ನಾನು ದೋಸೆಗೆ ನೆನೆಸ್ತಾ ಇದ್ದೀನಿ. 2 ಗ್ಲಾಸ್ ದೋಸೆ ಅಕ್ಕಿಗೆ ನಾನು 1/4 ಲೋಟದಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಮೆಂತ್ಯ ಮತ್ತು ಕಡಲೆಬೇಳೆ ಮತ್ತು ಅವಲಕ್ಕಿನ ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಾನು ಒಂದು 4 to 5 hours ನಾನು ಅದನ್ನು ನೆನೆಸಿಟ್ಕೊಂಡು ಆಮೇಲೆ ರುಬ್ಕೋತೀನಿ. ನಾವು ಅವಲಕ್ಕಿ ಮತ್ತು ಕಡಲೆಬೇಳೆ ಎಲ್ಲ ಹಾಕೋದ್ರಿಂದ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಮಂಡೇ ನನಗೆ ಕೆಲಸ ಜಾಸ್ತಿ ಇರುತ್ತೆ, ಸ್ಕೂಲ್ ಇರುತ್ತೆ ಮಕ್ಕಳಿಗೆ, ಮತ್ತು ಪೂಜೆ ಕೆಲಸಗಳೆಲ್ಲ ಇರುತ್ತಲ್ವ, ಅದಕ್ಕೆ ನಾನು ಪ್ಲ್ಯಾನ್ ಮಾಡಿ ನಾನು ದೋಸೆಗೆ ನೆನೆಸ್ಕೋತಾ ಇದ್ದೀನಿ. ಮತ್ತು ದೋಸೆಗೆ ಕಾಂಬಿನೇಷನ್ ಆಗಿ ಈರುಳ್ಳಿ ಚಟ್ನಿ, ಇಲ್ಲಾಂದರೆ ಟೊಮೆಟೊ ಚಟ್ನಿ, ಇಲ್ಲ ಅಂದರೆ ಬೀಟ್ರೂಟ್ ಸಾಗು ಏನಾದರೂ ಮಾಡಿಕೊಟ್ರೆ ಅದನ್ನು ಇಷ್ಟಪಟ್ಟು ತಿಂದ್ಕೊಂಡು ಹೋಗ್ತಾನೆ. ಅದಕ್ಕೆ ನಾನು ಮಂಡೇ ಈಸಿ ಆಗಲಿ ಅಂತ ದೋಸೆಗೆ ನೆನೆಸ್ಬಿಡೋದು. ಮತ್ತು ನಮ್ಮ ಮನೇಲಿ ಸ್ಟ್ರಾಬೆರೀಸ್ ತೊಗೊಬಂದಿದ್ರು. ಅದನ್ನು ಹಾಗೆ ತಿನ್ನೋಕ್ಕೆ ಒಂಥರ ಹುಳಿ ಅನ್ನಿಸ್ತಿತ್ತು. ಅದನ್ನು ಯಾರೂ ತಿಂತಾನೇ ಇರಲಿಲ್ಲ. ಅದಕ್ಕೆ ಅದನ್ನು ಮಿಲ್ಕ್ ಶೇಕ್ ಮಾಡೋಣ ಅಂತ ಈಗ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಸ್ಟ್ರಾಬೆರೀಸ್ನ ವಾಶ್ ಮಾಡಿಕೊಂಡು ನಾನು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹಸಿ ಹಾಲು ಮತ್ತು ವೆನಿಲಾ ಫ್ಲೇವರ್ದು ಐಸ್ ಕ್ರೀಮ್ನ ಆ್ಯಡ್ ಮಾಡಿಕೊಂಡು ನಾನು ಅದನ್ನು ಬ್ಲೆಂಡ್ ಮಾಡ್ಕೋತೀನಿ. ಜ್ಯೂಸ್ ಜಾರಲ್ಲಿ ನಾನು ಬ್ಲೆಂಡ್ ಮಾಡ್ಕೋತೀನಿ. ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಮಾಡಿದರು, ಇದ್ರದ್ದು ಲಿಂಕ್ ಶೇರ್ ಮಾಡಿ ನನಗೆ ಜಾರ್ದು ಅಂತ. ಇದು ಸಪ್ರೇಟಾಗಿ ಏನು ಜಾರ್ ತೊಗೊಂಡಿಲ್ಲ. ಈ ಜಾರೆಲ್ಲ ಮಿಕ್ಸಿ ಜೊತೆಗೇ ಕೊಟ್ಟಿರೋದು. 5 ಜಾರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಈ ಜ್ಯೂಸ್ ಜಾರು ಒಂದು. ತುಂಬ ಚೆನ್ನಾಗಿದೆ. ಇದು ಪ್ರೀತಿ ಝೋಡಿಯಾಕ್ ಮಿಕ್ಸಿ. ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ. ನಾವು ಇದನ್ನು ಅಂಗಡಿಯಲ್ಲೇ ತೊಗೊಂಡಿದ್ದು. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈಗ ಜ್ಯೂಸ್ ರೆಡಿ ಆಯಿತು. ಮಕ್ಕಳು ಅಷ್ಟೇ ಇಷ್ಟಪಟ್ಟು ಇದನ್ನು ಕುಡಿದ್ರು. ಯಾವುದು ಅಷ್ಟೇ ಫ್ರೂಟ್ಸು, ಮಕ್ಕಳು ಯಾವುದು ಫ್ರೂಟ್ಸ್ ತಿನ್ನಲ್ಲ ಅಂದರೆ ಈ ಥರ ಮಿಲ್ಕ್ ಶೇಕ್ ಮಾಡಿ ಕೊಡ್ಬೋದು. ಆವಾಗ ಅವರು ಜ್ಯೂಸ್ ಆದರೆ ಕುಡಿತಾರೆ. ಫ್ರೂಟ್ಸ್ ತಿನ್ನೋಕ್ಕಾದರೆ ಇಷ್ಟಪಡಲ್ಲ ಕೆಲವು ಮಕ್ಕಳು. ಅಂಥ ಮಕ್ಕಳಿಗೆ ನಾವು ಈ ಥರ ಮಾಡಿಕೊಡ್ಬೋದು. ಇದು ಜ್ಯೂಸ್ ತುಂಬ ಟೇಸ್ಟಿಯಾಗಿತ್ತು. ನೀವು ಅಷ್ಟೇ ಟ್ರೈ ಮಾಡಿ. ಮತ್ತು ನಾನು ಸಂಜೆಗೆ ದೋಸೆಗೆ ನೆನೆಸಿದ್ನಲ್ವ, ಅದನ್ನು ರುಬ್ಬಿ ಎಲ್ಲ ಆಯಿತು. ಮತ್ತು ಮಿಕ್ಸಿ ಎಲ್ಲ ನೀಟಾಗಿ ಒರೆಸಿಟ್ಕೊಂಡು ನಾನು ಈಗ ನೋಡಿ, ಈ ದೋಸೆ ಹಿಟ್ಟು ಈ ಸಮ್ಮರಲ್ಲಿ ಉಪ್ಪು ಬಂದುಬಿಡುತ್ತೆ ನಾವು ರುಬ್ಬಿ ಇಟ್ಟಾಗ. ಅದಕ್ಕೆ ಸ್ವಲ್ಪ ಲೇಟಾಗಿ ನಾವು ರುಬ್ಕೋಬೇಕಾಗತ್ತೆ. ರುಬ್ಬಿ ಮತ್ತು ನಾವು ಆ ಪಾತ್ರೆ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ರೆ ನಾವು ಆ ಪ್ಲೇಟ್ಗೆ ಅದು ಉಕ್ಕಿದಾಗ ಆ ಪ್ಲೇಟಲ್ಲೇ ಎಲ್ಲ ಉಳ್ಕೊಳ್ಳುತ್ತೆ. ಇಲ್ಲಿದ್ರೆ ನಿಮಗೆ ಕೌಂಟ್ರ್ ಟಾಪ್ ಎಲ್ಲ ಉಕ್ಕಿ ಅದೆಲ್ಲ ಗಲೀಜಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಆ ಪಾತ್ರೆ ಕೆಳಗಡೆ ಒಂದು ಪ್ಲೇಟ್ ಇಡೋದ್ರಿಂದ ನಿಮಗೆ ಕೌಂಟ್ರ್ ಟಾಪು ಗಲೀಜಾಗಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.